ಆದ್ರೆ ಯಾವತ್ತಾದ್ರೂ ಒಂದು ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದಾರ? ಅಲ್ಲ, ಧ್ವನಿ ಎತ್ತಿದಾರಲ್ಲ ಆಲ್ರೆಡಿ. ಯಾರು? ಆಲ್ರೆಡಿ ಎಲ್ಲಾ ಪಕ್ಷಗಳು ಆಡ್ತಾನೆ ಇದಾರಲ್ಲ, ಅವ್ನ್ ತಪ್ಪು ಅಂತ ಇವನ್ ಹೇಳ್ತಾನೆ. ಉಪೇಂದ್ರ ಅವ್ರು ಏನ್ ಮಾಡ್ತಾ ಇದಾರೆ? ಇಲ್ಲ ಸ್ವಾಮಿ, ನಿಮ್ಗೆ ಅದು ಬೇಕಾ? ಉಪೇಂದ್ರ ಮಾಡ್ತಿರೋದು ಬೇಕು ನಮಗೆ. ನಾನ್ ಉಪೇಂದ್ರ ಅವ್ರು ಬರ್ಬೇಕಲ್ಲ, ಬೀದಿಗೆ ಬಂದು ಮಾತಾಡಿ ಸ್ವಾಮಿ, ನಾವು ನಿಮ್ ಜೊತೆ ಬರ್ತೀವಿ ಅಂತಾರೆ. ಅದನ್ನು ಸ್ವಲ್ಪ ಯೋಚನೆ ಮಾಡಿ, ಒಂದ್ ನಿಮಿಷ ಯೋಚನೆ ಮಾಡಿ. ಒಬ್ಬನ್ನ ಬ್ಲೇಮ್ ಮಾಡ್ಬೇಕು ನಾನು, ಅಲ್ವಾ? ಬೈಬೇಕು, ಸರಿ ಹೋಗ್ತಿಲ್ಲ, ಇದು ತಪ್ಪಾಗ್ತಿದೆ ಅಂತ. ನಿಮಗೆ ಬ್ಲೇಮ್ ಮಾಡೋದ್ ಬೇಡ, ಇನ್ನೇನ್ ಮಾಡ್ಬೇಕು? ಅವ್ರು ಮಾಡಿದ ಸರಿನೋ ತಪ್ಪೋ ಅದ್ರ ಬಗ್ಗೆ ಮಾತಾಡಿ. ತಪ್ಪು ಅಂದ್ರೆ ಬ್ಲೇಮು, ಸರಿ ಅಂದ್ರೆ ಸಪೋರ್ಟ್. ಹೌದು ಅನ್ಕೊಳ್ಳಿ. ಅವ್ರು ಮಾಡ್ತಿರೋದೆಲ್ಲ ಕರೆಕ್ಟ್ ಅಂದ್ರೆ ಸಪೋರ್ಟ್ ಮಾಡ್ದಂಗೆ, ನೀವು ಮಾಡ್ತಿರೋದು ತಪ್ಪು ಅಂದ್ರೆ ಬ್ಲೇಮ್ ಮಾಡ್ದಂಗೆ. ಈಗ ನಾನು ಬ್ಲೇಮ್ ಮಾಡ್ಬೇಕು ಇಲ್ಲ ಸಪೋರ್ಟ್ ಮಾಡ್ಬೇಕು? ಕರೆಕ್ಟ್ ಅಲ್ವಾ? ಮಾಡ್ತಾ ಇರೋದು ಸರಿ ಅಂತ ಒಂದಷ್ಟು ಮನಸ್ಸುಗಳಿಗೆ ಗೊತ್ತಾಗ್ಬೇಕಲ್ಲ. ಅಲ್ಲ, ಇದು ಸರಿನಾ? ನಾನು ಕೇಳ್ತಾ ಇದೀನಿ, ಹಿಂಗ್ ಹೇಳ್ಬೇಕಾ, ನಾನು ಮಾಡ್ಕೊಂಡ್ ಕುತ್ಕೊಬೇಕಾ ಅಂತ. ಹಾಗಾದ್ರೆ ಅಲ್ಲ, ಅವಾಗ ಉಪೇಂದ್ರ ಅವರ ತಲೆಯಲ್ಲಿ ಏನಿದೆ? ಅಲ್ಲಲ್ಲ, ಇವಾಗ ನೀವು ಬದಲಾವಣೆ ಅಂತ ಈಸಿಯಾಗಿ ಹೇಳ್ಬಿಟ್ರಿ, ಚೇಂಜ್ ಮಾಡ್ಬೇಕು ಸರ್ ಅಂತ. ಇದೆಲ್ಲ ಹಂಗೆ ಮಾಡಿ ಅಂತೀರಾ? ಬೈರಿ, ಆಲ್ರೆಡಿ ಬೈದಿರೋರು ಇದಾರಲ್ವಾ? ಕೇಳಿ ಒಂದ್ ನಿಮಿಷ, ಆಲ್ರೆಡಿ ಬೈತಿರೋರು ಇದಾರಲ್ವಾ? ಇನ್ನೊಬ್ರು ಬೈಯೋರು ಬರ್ಬೇಕಾ ಅಲ್ಲಿ? ಅವ್ರು ಬೈತಾ ಇರೋದು ಬೇರೆ ರೀತಿಯಲ್ಲಿ ಬೈತಾ ಇದಾರೆ. ಏನಕ್ಕೆ? ನೀವು ಬೇರೆ ರೀತಿಯಲ್ಲಿ ಹೇಳಿ, ಬೇರೆ ರೀತಿ ಬೈಬೇಕು ನಾನು.